ನಾನಿವಾಗ ಕೇಸರಿ ಭಾತ್ ಮಾಡ್ತಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹುರ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀನಿ. ತೆಗೆದುಕೊಂಡು ಸೈಡ್ಗೆ ತೆಗೆದಿಟ್ಟಿದ್ದೀನಿ ದ್ರಾಕ್ಷಿ ಗೋಡಂಬಿ. ಇವಾಗ ರವೆ ಹುರ್ಕೋಬೇಕು. ಒಂದು ಬಟ್ಲು ರವೆ ಹಾಕ್ತಾಯಿದ್ದೀನಿ. ರವೆ ಈ ಒಂದು ಹದದಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಬಿಟ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ರವೆ ಹುರಿದಿದ್ದೀವಿ, ಆಗಿದೆ. ಈ ಬಟ್ಲೊಳಗೆ 2 ಕಪ್ ನೀರು ಹಾಕ್ತೀನಿ. 1 ಕಪ್ಪು ರವೆ ತೊಗೊಂಡಿದ್ದೀನಿ. 1 ಕಪ್ಗೆ 2 ಕಪ್ ನೀರು ಆ್ಯಡ್ ಮಾಡ್ತೀನಿ. ಈಗ ನೀರು ಬಿಸಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ಈಗ ತುಪ್ಪ ಹಾಕಿದ್ದೀನಿ. ಈಗ ರವೆ ಹಾಕ್ಕೊಬೇಕು. ರವೆ ಹಾಕ್ಕೊಂಡು ಗಂಟಾಗ್ದಂಗೆ ತಿರುಗಿಸ್ಕೊತಾ ಇರಬೇಕು. ಆಗ ಗಂಟಾಗಲ್ಲ ರವೆ. ಈಗ ರವೆ ಹಾಕಾಯ್ತು. ಸ್ವಲ್ಪ ರವೆ ಕುದಿಬೇಕು. ರವೆ ಕುದೀತಾ ಇದೆ. ಸ್ವಲ್ಪ ಕೇಸರಿ ಹಾಕಬೇಕು. ಈಗ ಕೇಸರಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀಟಾಗಿ ಎಲ್ಲ ಹಿಂಗೆ ಆಡಿಸ್ಕೊಬೇಕು. ಇದಕ್ಕೆ ಸಕ್ಕರೆ ಹಾಕ್ಕೊಬೇಕು. ಕಪ್ಪು ರವೆಗೆ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಈಗ ಅದ್ರ ಜೊತೆಗೆ ಹಂಗೆ ಹುರಿದಿರೋ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೋಬೇಕು. ಈಗ ಕೇಸರಿ ಭಾತು ರೆಡಿಯಾಗಿದೆ. ಟೇಸ್ಟಿಯಾಗಿದೆ. ತುಪ್ಪ ಜಾಸ್ತಿ ಹಾಕಿದಷ್ಟು ಕೇಸರಿ ಭಾತು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್, ರುಚಿಕರವಾದ ಕೇಸರಿ ಭಾತು ರೆಡಿಯಾಗಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್.